ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನಾದರೆ ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ನಮ್ಮ ರಾಣಿ ಆಗಲೇ ಮರಿ ಮಾಡಿದೆ. ಬಿಸಿಲು ಕಾಲದಲ್ಲಿ ಎಷ್ಟು ಮರಿ ಮಾಡಿದೆಪ್ಪ ಅಂದರೆ 1 2 3 4 ಮಾಡಿದೆ. ಇನ್ನು ಎಷ್ಟು ಮಾಡಿದೆ ನೋಡ್ತೀನಿ. ಅದು ಕಚ್ಚಕ್ಕೆ ಬರುತ್ತೆ ನೋಡಿ. ಇರಮ್ಮ ಸರಿ ನೋಡ್ತೀನಿ ಎಷ್ಟು ಮಾಡಿದೆಯಾ ಅಂತ. ನೀವು ಎಷ್ಟು ಮೊಟ್ಟೆ ಐತೆ ಅಂತ ನೋಡೋಣ. 6 ಮರಿ ಮಾಡಿದೆ ಫ್ರೆಂಡ್ಸ್. 6 ಮರಿ ಆಗಿದೆ. ಇನ್ನು ಮೊಟ್ಟೆ ಎಷ್ಟು ಮೊಟ್ಟೆ ಇದೆ? ಇನ್ನೂ ಐತೆ ಮೊಟ್ಟೆ. ಬಿಸಿಲುಗಾಲದಲ್ಲಿ ತುಂಬ ಜನ ಹೇಳ್ತಾರೆ ಮರಿ ಮಾಡಲ್ಲ ಜಾಸ್ತಿ ಅಂತ. ಈಗ ಸದ್ಯಕ್ಕೆ 6 ಮಾಡಿದೆ. ಇನ್ನು ಎಷ್ಟು ಮಾಡುತ್ತಾ ಗೊತ್ತಿಲ್ಲ. ಇವೆಲ್ಲ ನೋಡಬೇಕು ಇನ್ನು ಎಷ್ಟು ಮರಿ ಮಾಡುತ್ತೆ ಅಂತ. ಇನ್ನೂ ತುಂಬ ಮೊಟ್ಟೆ ಇದೆ. 6 ಮರಿ. ಅಯ್ಯೋ, ಅಲ್ಲೊಂದು ಮರಿ ಬಿದ್ದೈತೆ. 2 3 ಇದೆ. ಇಲ್ಲಿ ಆಲ್ರೆಡಿ ಈಗ 3 ಇದೆ. ಇಲ್ಲಿ 3 ಇದೆ. ಅಲ್ಲೊಂದಿದೆ. 7 ಮೊಟ್ಟೆ ಹಾಕಿ 7 ಮರಿ ಮಾಡಿದೆ. ಇನ್ನು ಮೊಟ್ಟೆ ಇದೆ. ನೋಡಬೇಕು ಇನ್ನು ಎಷ್ಟು ಮರಿ ಮಾಡುತ್ತೆ ಅಂತ. ಗೊತ್ತಿಲ್ವಲ್ಲ ಎಷ್ಟು ಮಾಡುತ್ತಾ. 16 ಮೊಟ್ಟೆ ಹಾಕಿದ್ವಿ. ಇವಾಗ ಸದ್ಯಕ್ಕೆ 7 ಮರಿ ಮಾಡಿದೆ. ಇನ್ನು ಎಷ್ಟು ಮಾಡುತ್ತಾ ನೋಡೋಣ ಫ್ರೆಂಡ್ಸ್. ಬಿಸಿಲು ಕಾಲದಲ್ಲಿ ತುಂಬ ಜನ ಹೇಳ್ತಾರೆ ಮರಿ ಮಾಡಲ್ಲ ಅಂತ. ಇದು ನಾಟಿಯಲ್ಲಿ ಇದು ಫೀವರ್ ಜಾತಿ ಕೋಳಿ, ಹಾಗಾಗಿ ಇದು ಮಾಡಿದೆ. ಗ್ರೇಡೇ ಇದು ನೋಡಿ. ಫುಲ್ ಅರ್ಶಿನ ಕಲರ್ ಇದೆ. ಇದು ಫುಲ್ ಅರ್ಶಿನ ಕಲರ್ ಮರಿ. ಇದು ಇನ್ನು ಮೊಟ್ಟೆ ಎಲ್ಲ ಇದೆ. ಒಳಗಡೆ ತಳ್ತೀನಿ ಈಗ. ಮಾಡ್ಲಿ ಎಲ್ಲ ಎಷ್ಟು ಮಾಡುತ್ತೋ. ಬಾ ಎಷ್ಟು ಮಾಡುತ್ತಾ ಮಾಡಲಿ. ಹಾಗೆ ಇನ್ನೊಂದು ಮಾಡಿ ಹಾಕಿದ್ದೀನಿ. ಅದು ನೋಡಿ ಎಲ್ಲೋ ಕೂತ್ಕೊಂಡ್ಬಿಟ್ಟಿದೆ. ಅದು ಮೊಟ್ಟೆ ಬಿಟ್ಬಿಟ್ಟು ಅದು ಮೊಟ್ಟೆ ಇರೋದು ಒಂದು ಹತ್ರ, ಅದು ಕೂತಿರೋದು ಒಂದು ಹತ್ರ ನೋಡಿ. ತಾಯಿ ಏನಾದರೂ ಕಚ್ಚುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಇದು ಹೋಗಿ ಅಲ್ಲಿ ಕೂತ್ಕೊತದೆ ತುಂಬ ದೂರ. ಬಾ ಕುತ್ಕೋ ಮೊಟ್ಟೆ ಮೇಲೆ ಕುತ್ಕೊಂಡ್ರೆ ತಾನೇ ನೀನು ಮರಿ ಮಾಡೋಕ್ಕಾಗೋದು. ಸಪ್ರೇಟಾಗಿ ಹೋಗಿ ಕೂತ್ಕೊಂಡ್ರೆ ಮರಿ ಮಾಡೋಕ್ಕಾಗುತ್ತಾ? ಮರಿಗಳೆಲ್ಲ ಹಾರ್ತಾಯಿದೆ ಆಚೆಗೆ. ಯಾಕಂದರೆ ಸೆಕೆ ಜಾಸ್ತಿ ಬೇರೆ ಪಾಪ. ಹೋಗಿ ತಡೆಯೋಕ್ಕಾಗ್ತಾಯಿಲ್ಲ. ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ, ಅದಕ್ಕೆ. ಇದಕ್ಕೇನು ಮಾಡ್ಬೇಕಂದ್ರೆ ಇದ್ಮೇಲೆ ಮುಚ್ಚಿಬಿಡ್ಬೇಕು. ಅಂದರೆ ಟ್ರೈನ ಮುಚ್ಚಿಬಿಟ್ಟು ಆಮೇಲೆ ಆ ಮರಿ ಎತ್ತಿ ಇದಕ್ಕೆ ಬಿಡಬೇಕು. ಇಲ್ಲಾಂದರೆ ಕಚ್ಚಕ್ಕೆ ಬಂದ್ಬಿಡುತ್ತೆ ಅದು. ಈಗ ಇಟ್ಟಿದ್ದೀನಿ. ಇನ್ನೂ ಸಿಗ್ತಿಲ್ವೇ ಅದು. ಇದು ಬೇರೆ ಕಚ್ಚಕ್ಕೆ ಬರ್ತಿದೆ. ನೋಡಿ ಫ್ರೆಂಡ್ಸ್, ಪುಟಾಣಿ ಪಾಪು. ಚಿಕ್ಕ ಮರಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ತಾನೇ ಇವತ್ತು ಹುಟ್ಟಿದೆ ಇದು ಚಿಕ್ಕ ಪಾಪು. ಮಾತ್ರ ಬಿಟ್ಬಿಡೋಣ, ಇಲ್ಲಾಂದರೆ ಕಚ್ಬಿಡುತ್ತೆ ಅವರಮ್ಮ. ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಕಚ್ಚಕ್ಕೆ ಬಂದರೆ ಏನು ಮಾಡೋಣ. ಅದಕ್ಕೆ ಆದರೆ ಬೆಂಗಳೂರಲ್ಲಿ ಮಳೆ ಇಲ್ದಿರ ತುಂಬಾ ಕಷ್ಟ ಆಗಿಬಿಟ್ಟಿದೆ ಎಲ್ಲರಿಗೂ. ನೀರುಗಳಂತೂ ಇಲ್ಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮ ಕೋಳಿಗೆ
ತುಂಬ ಸೆಕೆ ಇದ್ರೆ ಮರಿ ಮಾಡಲ್ಲ ಅಂತ ಎಷ್ಟು ಸತಿ ನೀರು ಹಾಕಿದ್ದೀನಿ ಗೊತ್ತಾ ಕೋಳಿಗೆ ಪಾಪ. ಸೆಕೆ ಜಾಸ್ತಿ ಅಲ್ವಾ, ಅದಕ್ಕೂ ತಡಿಯೋಕ್ಕಾಗಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.